ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನೀವೇನಾದರೂ ನೋಂದಾಯಿತ ರೈತರಾಗಿದ್ದರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಏನದು ಗುಡ್ ನ್ಯೂಸ್ ಅಂತ ಹೇಳೋದಾದರೆ, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ 18ನೇ ಕಂತಿನ ಹಣ ಜಮಾವಣೆ ಆಗೋ ಬಗ್ಗೆ ಅಧಿಕೃತವಾದ ಪ್ರಕಟಣೆ ಹೊರಬಿದ್ದಿದೆ. ದಿನಾಂಕನೂ ಕೂಡ ಘೋಷಣೆ ಆಗಿದೆ ಸ್ನೇಹಿತರೆ. ಈ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಧಿಕೃತವಾಗಿ ನಿಮಗೆ ಯಾವ ಡೇಟ್ ಒಂದು ಹಣ ಜಮಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಲೈವ್ ಆಗೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಮೊದಲಿಗೆ pmkisan.gov.in ಅಂತ ಟೈಪ್ ಮಾಡಿ ನೀವು ಎಂಟ್ರ್ ಆದರೆ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು 18th ಇನ್ಸ್ಟಾಲ್ಮೆಂಟ್ ಪಿ ಎಮ್ ಕಿಸಾನ್ ಸ್ಕೀಮ್ ಆನ್ 5th ಅಕ್ಟೋಬರ್ 2024 ಅಂತ ಬರುತ್ತೆ. ಅಂದರೆ 10ನೇ ತಿಂಗಳು 5ನೇ ತಾರೀಕು ನಿಮ್ಮ ಖಾತೆಗೆ ಹಣ ಜಮಾವಣೆ ಆಗುತ್ತೆ. ಅದ್ರ ಬಗ್ಗೆ ಅಧಿಕೃತವಾಗಿ ಟ್ವಿಟ್ಟರಲ್ಲೂ ಕೂಡ ನಿಮಗೆ ಪೋಸ್ಟು ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು 9.5 ಕೋಟಿ ರೈತರುಗಳಿಗೆ 20,000 ಕೋಟಿಯಷ್ಟು ಹಣವನ್ನು ಇಲ್ಲಿ 5ನೇ ತಾರೀಕಿನಂದು ಜಮಾವಣೆ ಮಾಡ್ತಾರೆ. ಹಾಗೆಯೇ ಅಕ್ಟೋಬರ್ 5ರಂದು ವಾಸಿಮ್ ಅಂದರೆ ಮಹಾರಾಷ್ಟ್ರದ ಒಂದು ಊರಿನಲ್ಲಿ ಇದನ್ನು ಜಮಾವಣೆ ಮಾಡ್ತಾರೆ, ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾರೆ ಅಂತ ಟ್ವಿಟ್ಟರಲ್ಲೂ ಕೂಡ ಪೋಸ್ಟ್ನ ಮಾಡಿದ್ದಾರೆ ಸ್ನೇಹಿತರೆ, ನಾನು ಮುಂದೆ ನಿಮಗೆ ಯಾವ್ಯಾವೆಲ್ಲ ರೈತರುಗಳಿಗೆ ಬರುತ್ತೆ ಮತ್ತು ನೀವು ಯಾವ ರೀತಿ ಕನ್ಫರ್ಮೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಪಿ ಎಮ್ ಕಿಸಾನ್ನ ವೆಬ್ಸೈಟ್ನಲ್ಲಿ ಕೆಳಗಡೆ ಬಂತು ಅಂದರೆ ಇಲ್ಲಿ ಬೆನಿಫಿಷರಿ ಲೀಸ್ಟ್ ಅನ್ನೋ ಒಂದು ಆಪ್ಷನ್ ಇದೆ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನಿಮಗೆ ಬೆನಿಫಿಷರಿ ಲೀಸ್ಟ್ನ ನೋಡಲಿಕ್ಕೆ ಮೊದಲಿಗೆ ನಿಮ್ಮ ಸ್ಟೇಟ್ನ ಕೇಳುತ್ತೆ. ನಂತರ ನೀವು ಅಲ್ಲಿ ಕೊಟ್ಟಿರ್ತಕ್ಕಂಥ ಫಾರ್ಮೆಟಲ್ಲಿ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಬ್ಲಾಕ್ ಕೂಡ ನಿಮ್ಮ ತಾಲೂಕೇ ಆಗಿರುತ್ತೆ, ನಿಮ್ಮ ಬ್ಲಾಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ವಿಲೇಜ್ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ನಿಮ್ಮ ವಿಲೇಜಲ್ಲಿ ಯಾರ್ಯಾರೆಲ್ಲ ರೈತರುಗಳು ನೋಂದಣಿ ಆಗಿದ್ದಾರೆ ಆ ಲಿಸ್ಟ್ ಕೂಡ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ಕೆಳಗಡೆ ಬಂತು ಅಂದರೆ ಅಲ್ಲಿ ಪೇಜ್ ಕೊಟ್ಟಿರ್ತಾರೆ 1 2 3 4 ಅಂತೇಳಿ. ನಿಮಗೆ ಯಾವ ಪೇಜಲ್ಲಿ ನಿಮ್ಮ ಹೆಸರಿದೆ ಆ ರೀತಿ ನಿಮ್ಮ ಪೇಜನ್ನು ಕೂಡ ಅಲ್ಲಿ ಸ್ಕಿಪ್ ಮಾಡಿ ಚೆಕ್ ಮಾಡ್ಕೋಬೋದು. ಈ ಲೀಸ್ಟಲ್ಲಿ ಯಾರ್ಯಾರೆಲ್ಲ ಹೆಸರಿದೆ ಆ ರೈತರುಗಳಿಗೆ ಹಣ ಬರೋದು ಅಂದರೆ ಪಿ ಎಮ್ ಕಿಸಾನ ನೋಂದಾಯಿತ ರೈತರಾಗಿರ್ತಾರೆ. ಆ ಲೀಸ್ಟಲ್ಲಿ ಇದ್ದರೂ ಕೂಡ ಕೆಲವರಿಗೆ ಹಣ ಬರೋದು ಸಾಧ್ಯವಿಲ್ಲ. ಯಾಕಂದರೆ KYC ಆಗಿದೆಯಾ ಇಲ್ವಾ ಅಂತ ಒಂದು ಡೌಟ್ ಇರುತ್ತೆ. ನಿಮ್ಮದು KYC ಆಗಿದೆಯಾ ಮತ್ತು ನಿಮ್ಮ ಬ್ಯಾಂಕಿಗೆ ಅಕೌಂಟ್ ನಂಬರ್ ಸೀಡಿಂಗ್ ಆಗಿದೆಯಾ ಅಥವಾ ನಿಮ್ಮ ಲ್ಯಾಂಡ್ ಏನಾರು ಬಿಟ್ಟೋಗಿದೆಯಾ ಅದ್ರ ಬಗ್ಗೆನೂ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಅದನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾವು ಈಗ ಬ್ಯಾಕ್ ಪೇಜ್ಗೆ ಹೋಗೋಣ, ಅಂದರೆ ಹೋಮ್ ಪೇಜ್ಗೆ ವಾಪಸ್ಸು ಹೋಗೋಣ. ಹೋಮ್ ಪೇಜ್ಗೆ ಹೋಗಿ ನೀವು ಅಲ್ಲಿ ನಾನು ಹೇಳೋ ರೀತಿ ಮಾಡ್ತು ಅಂದರೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನೀವು ನಿಮ್ಮದು ಎಲ್ಲ ದಾಖಲಾತಿಗಳು ಸರಿ ಇದೆಯಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ನೀವು ಹೋಮ್ ಪೇಜಲ್ಲಿ ಇಲ್ಲಿ ನೋ ಯುವರ್ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಇದೆ, ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೈರೆಕ್ಟಾಗಿ ನೀವು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇತ್ತು ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಲಾಗಿನ್ ಮಾಡ್ಕೋಬೋದು. ಒಂದು ವೇಳೆ ಇಲ್ಲ ಅಂದರೆ ಇಲ್ಲಿ ನೋ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ ಇದೆ ನೋಡಿ, ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ 2 ರೀತಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಫೈಂಡ್ ಮಾಡ್ಕೊಳ್ಳಿಕ್ಕೆ ಕೇಳುತ್ತೆ. ಒಂದು ಮೊಬೈಲ್ ನಂಬರು, ಒಂದು ಆಧಾರ್ ನಂಬರು. ಸದ್ಯಕ್ಕೆ ಆಧಾರ್ ನಂಬರ್ ಹಾಕಿದ್ರೆ ಫೈಂಡ್ ಆಗಲ್ಲ. ನೀವು KYC ಮಾಡಬೇಕಾದಾಗ ಅಥವಾ ಪಿ ಎಮ್ ಕಿಸಾನ್ಗೆ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ನ ಹಾಕಿ ನೀವು ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಸಬ್ಮಿಟ್ ಮಾಡಿದ್ರೆ ರಿಜಿಸ್ಟ್ರೇಷನ್ ನಂಬರ್ ಒಂದು ಇಲ್ಲಿ ಶೋ ಆಗುತ್ತೆ. ಅದನ್ನು ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ. ಅದನ್ನು ಕಾಪಿ ಮಾಡ್ಕೊಂಡಿದ ನಂತರ ಮತ್ತೆ ನೀವು ಬ್ಯಾಕ್ ಪೇಜ್ಗೆ ಹೋಗಬೇಕಾಗತ್ತೆ. ಮತ್ತೆ ನೀವು ಹೋಮ್ ಪೇಜ್ಗೆ ಬಂದು ಅಲ್ಲಿ ಮತ್ತೆ ಕೂಡ ನೀವು ನೋ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ನ ಕಾಪಿ ಮಾಡಿ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನ ಹಾಕಿ ನೀವು ಮತ್ತೆ ಇಲ್ಲಿ ಗೆಟ್ OTP ಅಂತ ಮಾಡಬೇಕಾಗತ್ತೆ. ನಂತರ ಮತ್ತೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮದು ಸಂಪೂರ್ಣ ಮಾಹಿತಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮ ಹೆಸರು ಮತ್ತು ನಿಮ್ಮ ಅಡ್ರೆಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ಎಲಿಜಿಬಿಲಿಟಿ ಸ್ಟೇಟಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಲ್ಯಾಂಡ್ ಸೀಡಿಂಗು ಎಸ್ ಅಂತ ಬರಬೇಕು. ಹಾಗೆಯೇ KYC ಕೂಡ ಎಸ್ ಅಂತ ಇರಬೇಕು. ಹಾಗೆಯೇ ಆಧಾರ್ ಲಿಂಕ್ ಅಕೌಂಟು ಅದು ಕೂಡ ಇಲ್ಲಿ ಎಸ್ ಅಂತ ತೋರಿಸ್ಬೇಕು. ಈ 3 ಆಪ್ಷನ್ಗಳಲ್ಲಿ ಯಾವುದಾದ್ರು ಒಂದು ಆಪ್ಷನ್ ಕೂಡ ನಿಮಗೆ ನೋ ಅಂತ ತೋರಿಸಿದ್ರೆ ನಿಮಗೆ ಹಣ ಜಮಾವಣೆ ಆಗೋದಿಲ್ಲ ಸ್ನೇಹಿತರೆ. ನೀವು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಕನ್ಫರ್ಮೇಷನ್ ಈ ರೀತಿ ತೋರಿಸ್ತು ಅಂದರೆ ನಿಮಗೆ ಪಕ್ಕ ಹಣ ಜಮಾವಣೆ ಆಗೇ ಆಗುತ್ತೆ ಸ್ನೇಹಿತರೆ. ಈ ರೀತಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.